ಬಾಬ್ರಿ ಧ್ವಂಸದ ವರ್ಷಾಚರಣೆಯ ವೇಳೆ ಸರಣಿ ಸ್ಫೋಟ ಮಾಡೋದಕ್ಕೆ ಉಗ್ರರು ಸಂಚನ್ನ ರೂಪಿಸಿತ್ತು. ದೆಹಲಿಯ 6 ಜನನಿಬಿಡ ಸ್ಥಳಗಳನ್ನ ಜೈಷ್ ಉಗ್ರರು ಗುರುತು ಮಾಡಿಕೊಂಡಿದ್ರು. 6 ಜನನಿಬಿಡ ಸ್ಥಳಗಳನ್ನೇ ಮಾರ್ಕ್ ಮಾಡಿಕೊಂಡಿದ್ರು. ಎನ್ಐಎ ತನಿಖೆಯಲ್ಲಿ ಉಗ್ರ ಸಂಚಿನ ಭಯಾನಕ ಮಾಹಿತಿ ಬಹಿರಂಗ ಆಗಿದೆ. ದೆಹಲಿಯ 6 ಸ್ಥಳಗಳನ್ನ ಗುರುತು ಮಾಡಿಕೊಂಡಿದ್ರು ಈ ಉಗ್ರರು. ಎನ್ಐಎ ತನಿಖೆಯಲ್ಲಿ ಭಯಾನಕವಾದ ಮಾಹಿತಿ ಹೊರಬಂದಿದೆ. 1992ರ ಡಿಸೆಂಬರ್ 6ಕ್ಕೆ ಅಯೋಧ್ಯೆಯಲ್ಲಿ ಧ್ವಂಸವಾಗಿದ್ದ ಬಾಬ್ರಿ ಮಸೀದಿ. ಡಿಸೆಂಬರ್ 6ಕ್ಕೆ ದೆಹಲಿಯ ಎನ್ಸಿಆರ್ನಲ್ಲಿ ಸರಣಿ ಸ್ಫೋಟ ನಡೆಸಬೇಕು ಅಂತ ಉಗ್ರರು ಸಂಚು ಮಾಡಿದರು. ಬಾಬ್ರಿ ಮಸೀದಿ ಧ್ವಂಸಕ್ಕೆ ಪ್ರತಿಕಾರ ತೀರಿಸಿಕೊಳ್ಳೋದಕ್ಕೆ ಅಂತ ಉಗ್ರರು ಆಕ್ಟಿವ್ ಆಗಿದ್ರು. 1992ರ ಡಿಸೆಂಬರ್ 6ಕ್ಕೆ ಅಯೋಧ್ಯೆಯಲ್ಲಿ ಧ್ವಂಸವಾಗಿತ್ತು ಬಾಬ್ರಿ ಮಸೀದಿ. ಈ ಡಿಸೆಂಬರ್ 6ಕ್ಕೆ ದೆಹಲಿಯ ಎನ್ಸಿಆರ್ನಲ್ಲಿ ಸರಣಿ ಸ್ಫೋಟವನ್ನ ನಡೆಸಬೇಕು ಅಂತ ಉಗ್ರರು ಸಂಚು ರೂಪಿಸಿದ್ದು. ಆ ಸಂಚಿನ ಭಾಗವಾಗಿ ದೆಹಲಿಗೆ ಕಾರ್ಗಳಲ್ಲಿ ಸ್ಫೋಟಕವನ್ನ ಉಗ್ರರು ರವಾನಿಸಿದ್ರು. ಬಾಬ್ರಿ ಮಸೀದಿ ಧ್ವಂಸಕ್ಕೆ ಪ್ರತಿಕಾರ ತೀರಿಸಿಕೊಳ್ಳೋದಕ್ಕೆ ಅಂತ ಉಗ್ರರು ಮಾಡಿದ್ದ ಸಂಚಿದು. ಹಂತ ಹಂತವಾಗಿ ದೆಹಲಿ, ಎನ್ಸಿಆರ್ ಮತ್ತು ದೇಶದ ಹಲವು ಕಡೆ ಸ್ಫೋಟ ನಡೆಸಬೇಕು ಅಂತ ಸಂಚು ರೂಪಿಸಿತ್ತು. ಜೈಷ್ ಎ ಮೊಹಮ್ಮದ್ ಸಂಘಟನೆ ಸೂಚನೆ ಆಧಾರದ ಮೇಲೆ ಪ್ಲಾನ್ ಆಗಿತ್ತು. ಬಾಬ್ರಿ ಮಸೀದಿಯ ಧ್ವಂಸಕ್ಕೆ ಪ್ರತಿಕಾರವನ್ನ ತೀರಿಸಿಕೊಳ್ಳೋದಕ್ಕೆ ಅಂತ ಉಗ್ರ ನೆಟ್ವರ್ಕ್ ಆಕ್ಟಿವ್ ಆಗಿತ್ತು. ಡಿಸೆಂಬರ್ 6ನೇ ತಾರೀಕು ಅಂತ ಮುಹೂರ್ತ ಫಿಕ್ಸ್ ಆಗಿತ್ತು. ಯಾವ್ಯಾವ ಸ್ಥಳಗಳಲ್ಲಿ ಬ್ಲಾಸ್ಟ್ ಮಾಡಬೇಕು ಅನ್ನೋ ಲಿಸ್ಟ್ ಕೂಡ ಇಟ್ಕೊಂಡಿದ್ರು. ಪ್ರಮುಖ 6 ಸ್ಥಳಗಳನ್ನ ನೋಟ್ ಮಾಡಿಕೊಂಡಿದ್ರು ಉಗ್ರರು. ಹೆಚ್ಚು ಜನಸಂದಣಿ ಇರುವಂತ ಆ ಪ್ರದೇಶಗಳಲ್ಲೇ ಬ್ಲಾಸ್ಟ್ ಮಾಡಬೇಕು ಅನ್ನೋ ಉದ್ದೇಶ ಇವರಿಗಿತ್ತು. ಪ್ಲಾನ್ ಕೂಡ ಮಾಡಿಕೊಂಡಿದ್ರು. ಆದ್ರೆ ಅಷ್ಟರಲ್ಲಾಗ್ಲೇ ಉಗ್ರರ ಪ್ಲಾನ್ ಫೇಲ್ ಆಯ್ತು. ಆದ್ರೆ ದೆಹಲಿಯಲ್ಲಿ ಒಂದು ಬ್ಲಾಸ್ಟ್ ನಡೀತು. ಇದಕ್ಕೂ ದೊಡ್ಡ ಪ್ರಮಾಣದ ಬ್ಲಾಸ್ಟ್ ಅನ್ನ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು. ಸಾವಿರಾರು ಕೆಜಿ ಸ್ಫೋಟಕಗಳನ್ನ ಸಂಗ್ರಹಿಸಿದ್ರು. ಕಾರುಗಳ ಮೂಲಕ ಸ್ಫೋಟಕಗಳನ್ನ ರವಾನೆ ಮಾಡ್ತಾ ಇದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.